ಈಗ ಒಪ್ಕೊಂಡ ಹಾಗೇನೆ ಅಲ್ವಾ? ನೋಡಿದ್ಯಾ, ಒಪ್ಕೊಂಡ್ಲು. ಹಾ, ಹೇಳಿದ್ರೆ ಒಪ್ಕೋತಾರೆ ಕಣೋ. ಹುಡುಗಿರು ಫ್ಲವರ್ಸ್ ತರ. ಫಸ್ಟ್ ಟೈಮ್ ಅಲ್ವಾ? ಅದೇ ಫ್ರೆಶ್ ತಾನೆ. ಕೇಳಿದ್ರಾ? ಫ್ರೆಶ್ ಅಂತೆ. ಫ್ರೆಶ್ ಲಿಸ್ಟಲ್ಲಿ ಹಾಕಿ. ರೇಟು ಜಾಸ್ತಿ ಮಾಡ್ಬೋದು. ಶರ್ಟ್ ತೆಗಿ. ತಪ್ಪಿಸ್ಕೊಳ್ಳೋದಿರ್ಲಿ, ಅಲ್ಲಿ ಸಾಯೋದಕ್ಕೂ ಅವಕಾಶ ಇರಲಿಲ್ಲ. ಬದುಕು ಆಸೆ ಇರಲಿಲ್ಲ. ಎಲ್ಲರೂ ಅವ್ರಿಗಿಷ್ಟ ಬಂದ ಹಾಗೆ ಟಾರ್ಚರ್ ಮಾಡ್ತಾನೆ ಇದ್ರು. ಡ್ರಗ್ಸ್ ಕೊಡ್ತಾ ಇದ್ರು, ಹೊಡಿತಾ ಇದ್ರು, ನರಕ ತೋರಿಸ್ತಿದ್ರು. ಜೀವನದಲ್ಲಿ ಏನಾಗ್ತಿದೆ ಅಂತ ಅರ್ಥನೇ ಆಗದಿರೋ ಪರಿಸ್ಥಿತಿಲಿ ಒಬ್ಬ ಕಸ್ಟಮರ್ ಬಂದ ನನ್ನ ಹತ್ರ. ಮೂರು ಸಲ ಬಂದ್ರು, ಏನೂ ಮಾಡಲಿಲ್ಲ. ನಿನಗೆ ಬೇಕಾಗಿರೋ ದುಡ್ಡು ಕೊಡ್ತಾ ಇದ್ದೀನಲ್ಲ, ಕೋಆಪರೇಟ್ ಮಾಡಕ್ಕೆ ಏನು ಪ್ರಾಬ್ಲಮ್? ಕಂಪ್ಲೇಂಟ್ ಮಾಡುವಂತೀಯಾ? ಬೇಡ ಸರ್, ಹಾಗಲ್ಲ. ಇಲ್ಲಿವರೆಗೂ ಬಂದು ನೀವು ಏನು ಮಾಡದೆ, ಅದಕ್ಕೋಸ್ಕರ ಕೇಳಿದೆ. ತೇಟು ನಿಂತರ ಹುಡುಗಿನೇ ನನ್ನ ಲೈಫಲ್ಲಿ ಒಬ್ಳಿದ್ಲು. ಆ ಹುಡುಗಿನ ತುಂಬ ಪ್ರೀತಿಸಿದೆ. ನನ್ನ ಕೈ ಕೊಟ್ಟೋಡೋಗ್ಬಿಟ್ಲು. ಇವಾಗ ಆ ಹುಡುಗಿನ ನಿನ್ನಲ್ಲಿ ನೋಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನೀವಿಲ್ಲಿಗೆ ಬಂದಿರೋದು ಹ್ಯಾಪಿಯಾಗಿರೋದಕ್ಕೋಸ್ಕರ ಅಲ್ವಾ? ನಿಮ್ಗೆ ಯಾವ ಥರ ಬೇಕಿದ್ರು ಹಾಗೆ ಕೋಆಪರೇಟ್ ಮಾಡ್ತೀನಿ. ಸ್ಟಾಪ್ ಇಟ್. ನಿಂಗೇನು ಚಿಡಿದಿದ್ಯಾ? ಪ್ಲೀಸ್ ಸರ್, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಸರ್. ಪ್ಲೀಸ್ ಸರ್, ನನಗೆ ಹೆಲ್ಪ್ ಮಾಡಿ. ಬಾಯ್ ಫ್ರೆಂಡ್ ನಂಬರ್ ಬಿಟ್ರೆ ನನಗೆ ಬೇರೆ ಏನು ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ನನಗೊಂದು ಚಿಕ್ಕ ಹೆಲ್ಪ್ ಮಾಡಿ. ನಿಮ್ಗೆ ಹೇಗೆ ಬೇಕು ನಾನು ಹಾಗೆ ಹೇಳ್ತೀನಿ ಸರ್. ಏನು ಅವಶ್ಯಕತೆ ಇಲ್ಲ. ನೀವೇ ನನ್ನ ಲಾಸ್ಟ್ ಹೋಪ್. ಪ್ಲೀಸ್ ನನಗೆ ಸಹಾಯ ಮಾಡಿ. ಪ್ಲೀಸ್. ನಿನ್ನ ಬಾಯ್ ಫ್ರೆಂಡ್ ನಂಬರ್ ಕೊಡು. ಸರ್, ಎಸ್ಐ ಇದ್ದಾರಾ? ಸರ್ ನಮಸ್ತೆ ಸರ್. ಏನು ಸರ್, ಅದು ನನ್ನ ಗರ್ಲ್ಫ್ರೆಂಡ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಸರ್. ಹೌದು ಸರ್, ಅವಳನ್ನ ವ್ಯಭಿಚಾರಿ ಥರ ಮಾಡಿದ್ದಾರೆ. ನಿನಗೇನು ಗೊತ್ತು? ಅವಳ ಹತ್ರಕ್ಕೆ ಹೋದ ಕಸ್ಟಮರ್ ನನಗೆ ಕಾಲ್ ಮಾಡಿ ಹೇಳಿದ್ರು ಸರ್. ಇವಾಗ ಏನು ಮಾಡೋಣ ಅಂತೀಯಾ? ಕಂಪ್ಲೇಂಟ್ ತಗೊಳ್ಳಿ ಸರ್. ಕಂಪ್ಲೇಂಟ್? ಅಣ್ಣ ಒಂದ್ಸಲ ಮಾತಾಡು. ತಗೋ. ಹಲೋ. ಏನೋ ತಲೆಗೆಲ್ಲ ಕೆಟ್ಟಿದ್ಯಾ? ಆ ಹುಡುಗಿ ಬೇಕಂದ್ರೆ 50 ಲಕ್ಷ ತಗೊಂಡ್ ಬಾ, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಲ್ಲೇ ಕುತ್ಕೋ. ಲೇ, ಹೆದರಿಸ್ತಿದ್ಯಾ? ಹೇಳಿದ್ದನ್ ಕೇಳಿಲ್ಲ
ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ JP ನಗರಲ್ಲಿ ನಿಮ್ಮ ಪೇರೆಂಟ್ಸ್ ಇರೋದು, ಅದ್ರ ಪಕ್ಕ ತಾನೇ ನಿಮ್ಮ ಮಕ್ಕಳು ಓದ್ತಾ ಇರೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಉಳಿಯೋದಿಲ್ಲ, ಎಲ್ಲರೂ ಸಾಯ್ತಾರೆ. ನಿನ್ ಕೆಪಾಸಿಟಿನ ತಿಳ್ಕೊಂಡೆ ನಿನ್ ಗರ್ಲ್ ಫ್ರೆಂಡ್ನ ಕಿಡ್ನಾಪ್ ಮಾಡಿರೋದು. ಈಗ ಅಲ್ಲಿಂದ ಹೊರಡ್ತೀಯ? ಅಲ್ಲ ಬ್ರದರ್, ಹೋಗಿದ್ರಾ? ಒಬ್ಬ ಫ್ರೆಂಡ್ ಆಗಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ಕಂಪ್ಲೇಂಟ್ ಕೊಡೋ ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ ಹೊರತು 50 ಲಕ್ಷ ಕೊಟ್ಟು ಹುಡುಗಿನ ಬಿಡಿಸ್ಕೊಳ್ಳೋ ಪರಿಸ್ಥಿತಿ ನಾನಿಲ್ಲ. ಈಗೆಲ್ಲರೂ ಉಪಯೋಗಿಸಿ ಬಿಟ್ಟಿರೋಳ್ನ ನಾನು ಮಾತ್ರ ಮನೆ ಕರ್ಕೊಂಡು ಹೋಗಿ ಏನ್ ಮಾಡ್ಕೊಳ್ಳಿ? ನಿನ್ನೆ ನಂಬಿದಾಳೆ ಬ್ರದರ್. ಅವಶ್ಯಕತೆ ಇದ್ರೆ ಇನ್ನೊಂದು 50,000 ಕೊಟ್ಟು ನಾನು ನಿಮ್ ಜೊತೆ ಬರ್ತೀನಿ. ಇನ್ಯಾವತ್ತೂ ಕಾಲ್ ಮಾಡಿಬಿಡಿ. ಶರ್ಟ್ ತೆಗಿ. ಇದೇನು? ಏನಾಯ್ತು? ಇನ್ಯಾರನ್ನೂ ಹೆಲ್ಪ್ ಕೇಳ್ಬೇಡ, ನಿನ್ಗೆ ಯಾರು ಹೆಲ್ಪ್ ಮಾಡಲ್ಲ. ಯಾರಿಗೆ ಯಾರು ಯಾರಿರುವವರು ಅರಿಯನು ಮನವೇ ವಿಧಿಯಾಟ. ನನಸಿನ ದಾರಿಲಿ ಹಾರಿದೆ ಈ ಮನ, ರೆಕ್ಕೆಯು ಸೋತಿದೆ ಹಾರಲು ಆಗದೆ, ಕರಗಿದೆ ಕನಸುಗಳು ನೋವಿನ ಶಾಖದೆ, ಬಿಸಿಲಿಗೆ ಬಂದಿದೆ ಗೆಲ್ಲಲು ಅರಿಯದೆ, ನೋವಲೆ ಮುಗಿವುದೇ ಪಯಣ ತೀರವಾರಿಯನ. ನನಗೊಂದು ಪಾಸ್ಟ್ ಇರೋ ಹಾಗೆ ನಿಮ್ಮ ತಾಯಿಗೂ ಒಂದು ಪಾಸ್ಟ್ ಇದ್ದೇ ಇರತ್ತೆ ಅಲ್ವಾ? ನಿಮ್ಮಮ್ಮನ್ನ ಮೋಸ ಮಾಡಿದ್ದು ಕೆಟ್ಟವನೇ ಆಗಿರ್ತಾನೆ. ಅವನ ಥರ ನೀನಾಗಬಾರ್ದು ಅಂತ ನಿನಗೆ ಶಕ್ತಿ ಅಂತ ಹೆಸರಿಟ್ಟಿರ್ತಾರೆ. ನಿಜವಾಗ್ಲೂ ನಿನ್ನ ತಾಯಿ ಸುಖಕ್ಕೋಸ್ಕರನೇ ಆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ನಿನ್ನನ್ನು ಬಿಟ್ಬಿಡೋದು ಅವ್ರಿಗೆ ಒಂದೇ ನಿಮಿಷದ ಕೆಲಸ. ನೀನು ಸತ್ತೋಗು. ನಿನ್ನಂತವ್ರು ಸತ್ತೋಗೋದೇ ಒಳ್ಳೇದು. ಇಷ್ಟೊಂದು ಕಷ್ಟ ಇಟ್ಕೊಂಡು ಸಾಧಿಸಕ್ಕೆ ಏನೂ ಇರಲ್ಲ. ಆದರೆ ಹೀಗಲ್ಲ. ನೀನೇ ಹೇಳಿದ್ಯಲ್ಲ ನಿಮ್ಮಮ್ಮ ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ. ಆ ಕಷ್ಟಕ್ಕೆ ವ್ಯಾಲ್ಯೂ ಕೊಡೋದಕ್ಕೆ ನಾನು ನಮ್ಮಮ್ಮಂಗೆ ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ನಮ್ಮಮ್ಮನ ಪ್ಲೇಸಲ್ಲಿ ನಿನಗೆ ಮಾಡ್ತೀನಿ. ನಿನ್ನ ಜೀವನದಲ್ಲಿ ನೀನು ಹೀಗಾಗಕ್ಕೆ ಯಾರ ಕಾರಣ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋಣ. ಬೇಡ, ಅದು ನನ್ನ ಕೈಲಾಗಲ್ಲ. ಅವರೆಲ್ಲ ತುಂಬ ದೊಡ್ಡವರು. ಅವರು ನಮ್ಮನ್ನ ಸಾಯಿಸೇ ಬಿಡ್ತಾರೆ. ನಿನ್ಗೇನಾದ್ರೂ ಹುಚ್ಚ? ನಾವೇ ಸತ್ತೋಗಕ್ಕೆ ರೆಡಿ ಆಗಿದ್ದೀವಿ. ಇದಕ್ಕಿಂತ ಜಾಸ್ತಿ ಅವ್ರು ಇನ್ನೇನ್ ಮಾಡಕ್ ಸಾಧ್ಯ? ಅವ್ರನ್ನ ಏನು ಮಾಡಕ್ಕಾಗ್ಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಅವ್ರ ಜೊತೆ ಫೈಟ್ ಮಾಡೋಣ, ಸರಿನಾ? ನಿನಗೆ ತುಂಬಾ ಥ್ಯಾಂಕ್ಸ್.
ನಿನ್ನ ಹೆಲ್ಪ್ ಯಾವತ್ತಿಗೂ ಮರೆಯೋದಿಲ್ಲ. ಹ್ಮ್. ಬೇಕಾದಾಗ ಉಳ್ಕೊಳಕ್ ಜಾಗ ಕೊಟ್ಟೆ. ಅಲ್ವಾ? ಹಾಗೇನೆ ಈ ಕೈಯಿಂದ 1 ಲಕ್ಷ ಕೊಟ್ರೆ ಏನು 1 ಲಕ್ಷ? ಮೊನ್ನೆನೆ ಬಂದ್ ನನ್ನ ಹತ್ರ ಎಲ್ಲ ತಗೊಂಡ್ ಹೋದ್ರಲ್ಲ, ಮತ್ತೆ ಎಲ್ಲಿಂದ ತಗೊಂಡ್ ಬರ್ಲಿ? ಸರಿ, ಐ ಆಮ್ ಸಾರಿ. ನೀನ್ ದುಡ್ಡು ಕೊಡದೇ ಇದ್ರೂ ಪರವಾಗಿಲ್ಲ, ಈಗಲೇ ತುಂಬಾ ಹೆಲ್ಪ್ ಮಾಡಿದ್ಯಾ. ಹ್ಮ್ ನೀನ್ ಕಳ್ಸಿರೋ ಮೆಸೇಜ್ಗಳನ್ನ ಯಾರಿಗೂ ತೋರ್ಸೋದಿಲ್ಲ. ನಿನ್ ಕೈ ಕುಯ್ದಿದ್ ನಾನೇ ಅಂತ ಆ? ಯಾರಿಗೂ ಹೇಳೋದಿಲ್ಲ, ಪ್ರಾಮಿಸ್. ಸರಿ, ಅರ್ಥ ಆಯ್ತು. ತಗೊಂಡ್ ಬರ್ತೀನಿ. ಜಿಜು, ನೀನಾ? ಹೇಯ್, ಅವರೆಲ್ಲಿ? ಎಲ್ಲಿ ಕಳಿಸ್ದೆ? ಯಾರು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಿನಗ್ ಗೊತ್ತಿಲ್ವಾ? ಆ ಶಕ್ತಿನ ಯಾವ್ದೋ ಹುಡುಗಿ ಜೊತೆ ಬಂದಿದ್ದ ಕಣೋ. ಅವ್ನ್ ಎಷ್ಟ್ ಗೂಬೆ ಗೊತ್ತಾ? ನನ್ ಮಾಡಿದ ಮೆಸೇಜಸ್ ಎಲ್ಲ ತೋರಿಸಿ ನನ್ಗೆ ಹೆದರ್ಸಿ 1 ಲಕ್ಷ ರೂಪಾಯಿ ತಗೊಂಡೋದ ನನ್ನ ಹತ್ರ, ಗೊತ್ತಾ? ಹೇಯ್, ಮೆಸೇಜ್ ಅವ್ನ್ಗೆಲ್ ಕಳಿಸ್ದೆ? ನನ್ಗಲ್ವಾ ಕಳ್ಸಿದ್ದು?